ವೇಟ್ ಮಾಡ್ತೀವಿ. ಸ್ವಲ್ಪ ಪಿಸೋಕು ಸ್ವಲ್ಪ ಪಿಸು. ಹೆಲೋ ಎವ್ರಿ ವ್ಯಾನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ನನ್ನ ತಂಗಿ ಬಂದಿದ್ದಾಳೆ ಮನೆಗೆ. ಮೀನ್ ಲೈಕ್ ಫ್ರೈಡೇ ನೈಟ್ ಬಂದಿದ್ದಾಳೆ. ಇವತ್ತು ಸ್ಯಾಟರ್ಡೆ. ನಾನು ಕಾಲೇಜಿಂದ ಮುಗಿಸ್ಕೊಂಡು ಬಂದಿದ್ದೀನಿ. ಇಬ್ಬರು ಕೂಡ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಜ್ಜಿ ನೋಡ್ಕೊಂಡು ಬರೋಣ, ಮಾತಾಡ್ಸ್ಕೊಂಡು ಬರೋಣ. ಹಾಗೆಯೇ ಚಿಕ್ಕ ಮಕ್ಳು ಇದ್ದಾರಲ್ಲ, ನನ್ನ ಮಾಮನ ಮಕ್ಕಳುಗಳು, ಅವ್ರನ್ನೂ ನೋಡಬೇಕು ಅಂತ ಅನಿಸ್ತಿರುತ್ತೆ. ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ ಇಬ್ಬರು ಕೂಡ ಇವಾಗ ಹೊರಟಿದ್ದೀವಿ. ಅವಳು ಈಗಷ್ಟೇ ಲಾಗೌಟ್ ಆಗಿದ್ದಾಳೆ. ಈಗ ಹೊರಡಬೇಕು ನಾವು. ಸ್ಪೆಕ್ಸ್ ತಂದಿಲ್ಲ, ಸ್ಪೆಕ್ಸ್ ತರ್ತೀನಿ. ಬಾಯ್ ಮಗಳು. ಯೂಶಲ್ ಆಗಿ ನಾನು ನನ್ನ ತಂಗಿ ಬೈಕಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಯಾವತ್ತೂ ಕೂಡ ಅವಳೇನೆ ರೈಡ್ ಮಾಡ್ತಿರ್ತಾಳೆ. ನಾನಂತೂ ಹಿಂದೆ ಕೂತ್ಕೊಂಡು ಎಂಜಾಯ್ ಮಾಡ್ತಿರ್ತೀನಿ, ನೇಚರ್ ಎಲ್ಲ ನೋಡ್ಕೊಂಡು ಸಾಂಗ್ ಕೇಳ್ಕೊಂಡು. ಈ ಥರ ಮಾತಾಡ್ಕೊಂಡು ನಾವು ಹೋಗೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ಬಿಕಾಸ್ ಹೊರಟಿದ್ದೆ ಲೇಟ್ ಅಲ್ವಾ, ನೀವು ಇಲ್ಲಿ ನೋಡ್ಬೋದು. ಯಾಕೆ ಓದ್ಕೋತಾ ಇದ್ದೀರಾ? ನಮ್ಮನ್ನು ಮಕ್ಕಳು ಎಷ್ಟು ಇಷ್ಟಪಡ್ತಾರೆ ಅಂತಂದರೆ ನಮ್ಮ ಜೊತೆಗೇ ಇರ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ನಮ್ಮ ತಾತ ಮತ್ತು ನಮ್ಮ ಅಜ್ಜಿದು ಹಳೆಯ ಫೋಟೋ, ವೈಟ್ ಆ್ಯಂಡ್ ಬ್ಲ್ಯಾಕ್ದು. ಆವಾಗ ನಮ್ಮ ಅಜ್ಜಿ 2 ಜಡೆ ಹಾಕೊಂಡು ಫೋಟೋ ತಗೊಂಡು. ಫೋಕಸ್ ಮಾಡು. ಹೆಂಗಿದ್ರು ಬ್ರೈಟ್ ಐತೆ. ನಮ್ಮ ಮಾಮ, ನಮ್ಮ ಅಜ್ಜಿ ತಾತ ಇಬ್ಬರು ಫೋಟೋನ ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ರು. ನಾವು ಕೇಳಿದ್ವಿ ಅಜ್ಜಿ ತಾತನ ಫೋಟೋ ಇದ್ರೆ ಕೊಡಿ ಅಂತ. ಅವಾಗ ಅವ್ರು ನಮಗೆ ಕೊಟ್ಟಿದ್ದು. ಸ್ವಲ್ಪ ಚೆನ್ನಾಗಿ ಬೆಳ್ಕೊಂಡೈತೆ ಅಲ್ವತ್ತೆ ನಿಮ್ದು? ತೋರಿಸಿ ಅದಕ್ಕೆ ಒಟ್ಟಿನಲ್ಲಿ ಬೋಳ ಬೋಳ ಕಾಣ್ತಾ ಇತ್ತು. ನೋಡಿ ಮಮ್ಮ, ಏನು ಬೆಳ್ಳ ಕಾಣ್ತಾ ಇದೀರಿ. ಅಂಸು ಬರೇ ಮಮ್ಮ, ನೀವು ಬನ್ನಿ. ತುಂಬಾ ಶೆಕೆ ಕಣ್ಚಂದ್ರಂಸು ಮಲ್ಕೊಳಕ್ಕಾಗಲ್ಲ, ತುಂಬಾ ಶೆಕೆ ಇಲ್ಲಿ. ತುಂಬಾನೇ ಶೆಕೆ ಐತದೆ. ನಂಗೆ ಕಲಿಸ್ಕೊಡ್ಬೇಕು. ಶರ್ಟ್ ಇರಲ್ಲಿ ತೋರಿಸು. ಟಿ ಶರ್ಟ್. ಸ್ಟ್ರೀಟ್ ಡ್ಯೂಡ್. ಸ್ಟ್ರೀಟ್ ಡ್ಯೂಡ್. ಅವ್ನು ಊಟ ಮಾಡಕ್ಕೆ ಕೈ ಎಳ್ಕೊಂಡಿರೋದು ಅಕ್ಕ, ಊಟ ಮಾಡಕ್ಕೆ ಕೈ ಎಳ್ಕೊಂಡಿರೋದು. ಒಂದು ಸ್ವಲ್ಪ ನೋ ಮುದ್ದೆ. ಚೂರದೆ ನೀ ತಿಂತೀಯಲ್ಲ ಪಾಪ ಮುದ್ದೆ. ಗುಡ್ ಬೈ. ನೋ ಮುದ್ದೆ, ನೋ ಸ್ವಲ್ಪ ತಿನ್ನು. ಅದಾದ ಸುಮ್ನಿರು ಚಂದು. ಮಾಡ್ದಿದ್ದಾಗ ಮುದ್ದೆ ಮುದ್ದೆ ಅಂತ ಇದ್ ಮಾಡೋದು. ಆಗ ತಿನ್ಬೇಕು. ಅಷ್ಟು ತಿನ್ನು ಬಂಗಾರಿ. ಚಿಕನ್ ಆಗಿದ್ದಾಗ ಮನೆಗೆ ಬಂದು ದೊಡ್ಡವನಾ? ನೀವು ಮನೆಗೆ ಬಂದಿರಿ ಚಿಕನ್ ಆಗಿದ್ದ. ಅವಾಗ ನಿಂಗೆ ಪಂಚ ಹೊಡಿಸ್ತಿದ್ರು ಕಣ. ಪಂಚ ಹೊಡಿಸ್ತಿಲ್ಲ. ಆಗ ನಮ್ಮ ಮನೆಗೆ ಬಂದಾಗ ನೀವು ಬಿಟ್ಬಿಟ್ಟು ಹೊಟ್ಟೋಗಿದ್ದೀರಲ್ಲ, ಯಪ್ಪ ದೇವ್ರೆ, ಹೆಂಗ್ ನೋಡ್ಕೊಂಡಿದೀನಿ ಕಳ್ಳನ್ ಮಗನ ಅಂದ್ರೆ. ಸ್ವಲ್ಪ ಪಿಸೋಕು, ಸ್ವಲ್ಪ ಪಿಸು. ಇರೋ 5 ನಿಮಿಷ ಹಾಕೊಡ್ತೀನಿ. ಅಕ್ಕನ್ ಬಂದು ಚಂದ್ರ, ನೀನ್ ಕಾಲ್ ತಿಂತೀಯಾ? ಬೇಡ ನಮ್ಮ ನೀನು ಕಾಲ್ ತಿಂತೀಯ ಮಗಳೇ? ಅದೇ ನಾನು ಇಲ್ಲಿಂದಲೇ ಪೀಸ್ ಹಾಕ್ತೀನಿ ಬಿಡಿ ಅಕ್ಕ. ಸಾಂಬಾರು ಮಗ ಇದು ಇಷ್ಟ ನನಗೆ. ಇದು ಯಾವ್ದು ಬೇಕು ಇದರಲ್ಲಿ? ಇದು ಮಾರ್ನಿಂಗ್ ಗೈಸ್. ನಾನು ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ನಿಜ ಮಲ್ಕೊಳ್ಳೋಕ್ಕೆ ನೈಟ್ ಆಗಲಿ ಮತ್ತು ಇಲ್ಲಿ ಅಡುಗೆ ಮಾಡ್ತಾ ಇರೋದು ನೀವು ನೋಡ್ಬೋದು. ಎಷ್ಟು ಹಿಂಸೆ ಪಡ್ತಿದ್ವಿ ಅಂತ ಅಂದರೆ, ನಾವು ಇಷ್ಟು ದಿನಕ್ಕೆ ಹಿಂಗೆ ಅಂತೀವಿ, ಅಲ್ಲಿ ಡೈಲಿ ಇರಬೇಕಲ್ಲ, ಅವ್ರಿಗೂ ಹ್ಯಾಟ್ಸ್ ಆಫ್ ಟು ದೆಮ್ ಅಂತ ಹೇಳ್ಬೋದು. ನಮ್ಮ ಮಾಮ ಇಲ್ಲಿ ಹಸುನ ಕಟ್ಕೊಂಡು ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅಜ್ಜಿ ಕೈ ಮುಗಿ ಮುದ್ದು ಬಂಗಾರಿ. ತಾತನ ಕೈ ಮುಗಿ ಮುದ್ದು. ತಂಗಿ ನಾನು ಮಕ್ಕಳ ಜೊತೆ ತಾತನ ಮಣ್ಣು ಮಾಡಿರೋ ಜಾಗಕ್ಕೆ ಹೋಗಿ ಪ್ರೇ ಮಾಡಿಕೊಂಡು ತಾತನ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ನಾವಿಬ್ಬರು ಬಂದಿದ್ದೀವಿ, ಮತ್ತು ನನ್ನ ತಮ್ಮ ವಿನ್ಯಾಸ್ ಬಂದಿದ್ದಾನೆ ಅಂತ ಅಂದರೆ ಇನ್ನೂ ಖುಷಿ ಪಡ್ತಿದ್ರು. ಯಾವಾಗಲೂ ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು, ಹೊಗೆ ಸೊಪ್ಪು, ಟೊಬ್ಯಾಕೊ ಲೀವ್ಸ್ ಇದೇ ಥರ ಇರೋವಂಥದ್ದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಸೈಡ್ ಜಾಸ್ತಿ ಟೊಬ್ಯಾಕೊ ಬೆಳೀತಾರೆ ಅಂತ. ಚಿಕ್ಕವನದು. ಓಡ್ಬೇಡ, ನಿಧಾನಕ್ಕೆ ಬಾ, ವೆಯ್ಟ್ ಮಾಡ್ತೀವಿ. ಓಡ್ಬೇಡ ಅಂದ್ರೆ ಓಡ್ತೀಯಲ್ಲ ಪಾಪು ನೀನು. ದಿನಾಲು ಹಿಂಗೆ ಓಡು ಆಯ್ತಾ? ರನ್ನಿಂಗ್ ರೇಸ್ ಸ್ಕೂಲಲ್ಲಿ ಬಿಡ್ತಾರಲ್ಲ, ನೀನೇ ಫಸ್ಟ್ ಬರ್ತೀಯ. ಓಡ್ಬಾ, ಓಡು 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 ಓಡು. ಫಸ್ಟ್ ಬಂದವನೆ, ಬಾಕ್ಸ್ ಕಿತ್ಕೊ ಬಂದವನೆ.
ಇಲ್ಲಿ ಬೇಡ, ಇಲ್ಲಿ ಗಲೀಜಾಗುತ್ತೆ. ಹಲಸಿನಣ್ಣು ಮರ, ಇಲ್ಲಿ ಹಲಸಿನಣ್ಣು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅಜ್ಜಿ ಮನೆಗೆ ಬಂದಾಗಂತೂ ಇಲ್ಲಿಂದ ನಾವು ಮನೆಗಂತೂ ಕಂಪಲ್ಸರಿ ತೊಗೊಂಡೇ ಹೋಗಬೇಕು, ಅಷ್ಟು ಇಷ್ಟ ನಮಗೆ ಇಲ್ಲಿದು. ಏನ್ ಮಾಡಕ್ಕೆ? ತೊಟ್ಟಿ ಒಳಗಡೆ ಇಳಿದ್ಬಿಟ್ಟು ಈಜಾಡಕ್ಕೆ, ತೊಟ್ಟಿ ಒಳಗಡೆ ಇಳಿದ್ಬಿಟ್ಟು ಈಜಾಡೋಣ ಅಂತ. ಒಂದ್ಸರಿ ನಾನು ಮತ್ತೆ ಅಕ್ಕ ಅಲ್ಲಾಡಕ್ ಬಂದ್ಬಿಟ್ಟೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೆಕೆಂಡಲ್ಲಿ ಡ್ಯಾನ್ಸ್ ಮಾಡಿದ್ವಿ. ತೊಟ್ಟಿ ಬಿಕಮ್ಸ್ ಕಾರ್ಪೊರೇಷನ್ ತೊಟ್ಟಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾನು ನನ್ನ ತಂಗಿ ಹೊರಟ್ವಿ, ಬಿಕಾಸ್ ಅವಳು ಬ್ಯಾಂಗ್ಳೂರ್ಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ. ಬೆಟ್ಟದಪುರದ ಬೆಟ್ಟ ಎಲ್ಲಿ ಹಿಂಗೆ ಕಾಣಿಸುತ್ತೆ ನೋಡು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಬೆಟ್ಟ ಕಾಣಿಸ್ತಿದೆ, ಇದು ಬೆಟ್ಟದಪುರದ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಟೊಬ್ಯಾಕೋ ಬೋರ್ಡು. ನಾವೆಲ್ಲ ಹೊಗೆ ಸೊಪ್ಪನ್ನ ಇಲ್ಲೇ ಹೋಗಿ ಕೊಡೋವಂಥದ್ದು. ನನ್ನ ತಂಗಿ ಮನೆಗೆಲ್ಲ ಬಂದು ರೆಡಿಯಾಗಿ ಹೊರಟ್ಲು ಅವಳು ಬ್ಯಾಂಗ್ಳೂರಿಗೆ. ಬಾಯ್ ಬಾಯ್. ಗಮನ ಸೆಳೆವ ಮುಖದ ಬಗ್ಗೆ ಒಂದು ಸ್ವಲ್ಪ ಕ್ಲೀನಾಗಿ ಯೋಚನೆ ಮಾಡ್ಕೊಂಡು ಮಾಡ್ಕೋ. ಮುಖನ ಹೆಂಗೆಂಗೋ ಇಟ್ಕೋಬೇಡ. ಅದು ಮುಂದೆ ಕೊಡು, ಅಪ್ಪನಿಗೆ ಮಡಿಕದ್ರೆ. ಬಾಯ್ ಅಂಸು, ಜಪನ ಹೋದ್ಮೇಲೆ ಕಾಲ್ ಮಾಡು. ಒಂದು 15 ದಿವಸ ಬಿಟ್ಟು ಬಾ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.